ಜಗತ್ತು ಯುದ್ಧದ ಕಿಚ್ಚಿನಲ್ಲಿ ಬೇಯ್ತಿರ್ಬೋದು, ಸಾವು ನೋವಿನ ಚೀರಾಟ ಕೇಳ್ತಾ ಇರ್ಬೋದು, ಆದರೆ ಒಬ್ಬ ವ್ಯಕ್ತಿ ಬೆರಳು ಆಡಿಸಿದ್ರೆ ಸಾಕು ಇಡೀ ಪ್ರಪಂಚದ ನಕ್ಷೆನೇ ಬದಲಾಗುತ್ತೆ. ಅದೇ ಟ್ರಂಪ್ ಪವರ್. ಸದ್ದಿಲ್ಲದ ಬಂದ ಪೋಸ್ಟ್ ಅಲ್ಲ ಅದು, ಇದು ಜಗತ್ತಿನ ಯುದ್ಧೋನ್ಮಾದಿಗಳಿಗೆ ಕೊಟ್ಟಿರೋ ಡೆಡ್ ಲೈನ್. ಸೀಸ್ ಫೈರ್ ಅಂದ್ರೆ ಕದನ ವಿರಾಮ. ಜನ ಅಂದ್ಕೊಳ್ತಿದ್ದಾರೆ ಇದು ಕೇವಲ ಒಂದು ಮನವಿ ಅಂತ, ಆದ್ರೆ ನೆನಪಿರಲಿ ಇದು ಟ್ರಂಪ್ ಸ್ಟೈಲು. ಇಲ್ಲಿ ರಿಕ್ವೆಸ್ಟ್ ಮಾಡೋ ಪ್ರಶ್ನೆನೇ ಇಲ್ಲ, ಏನಿದ್ರು ಆರ್ಡ್ರ್ ಅಷ್ಟೇನೆ. ಇದರ ಹಿಂದೆ ಇರೋ ಪ್ಲಾನ್ ಏನು ಗೊತ್ತಾ? ಅಮೆರಿಕ ಫಸ್ಟ್ ಅಂದ್ರೆ ನಮ್ಮ ದುಡ್ಡು ಯುದ್ಧಕ್ಕೆ ಅಲ್ಲ, ನಮ್ಮ ದೇಶಕ್ಕೆ ಅನ್ನೋದು ಅವರ ಪಾಲಿಸಿ. ಉಕ್ರೇನ್ ಇರಲಿ, ಬೇರೆ ದೇಶ ಇರಲಿ, ಟ್ರಂಪ್ ಮಾತು ಕೇಳದಿದ್ರೆ ಫಂಡ್ಸ್ ಕಟ್, ಸಪೋರ್ಟ್ ಕಟ್. ಲೀಡರ್ ಅಂದರೆ ಇವನೇ ನೋಡು ಅಂತ ಜಗತ್ತಿಗೆ ತೋರ್ಸೋಕೆ ಹಾಕಿರೋ ಅಂಥ ಮಾಸ್ಟರ್ ಪ್ಲಾನ್ ಇದು. ಕೆಲವರು ಇದನ್ನು ಶಾಂತಿ ಅಂತಾರೆ, ಇನ್ನು ಕೆಲವರು ಇದನ್ನು ಪಾಲಿಟಿಕ್ಸ್ ಅಂತ ಕರೀತಾರೆ. ಆದರೆ ನೈಜವಾಗಿ ಇದು ವರ್ಲ್ಡ್ ಬಾಸ್ ಕೊಟ್ಟಿರೋ ವಾರ್ನಿಂಗ್. ಗನ್ನ ಕೆಳಗಡೆ ಇಳಿಸ್ತಾ ಇದ್ರೆ ರಣರಂಗಕ್ಕೆ ನಾನು ಇಳಿಯಬೇಕಾಗುತ್ತೆ ಅನ್ನೋ ಒಂದು ಅಸಲಿ ಗತ್ ಇವ್ರು ಕೊಡ್ತಾ ಇದ್ದಾರೆ. ಇಡೀ ಜಗತ್ತು ಉಸಿರು ಬಿಗಿ ಹಿಡಿದು ಕಾಯ್ತಾ ಇತ್ತು. ಒಂದು ಕಡೆ ಅಮೆರಿಕ ಕ್ಷಿಪಣಿಗಳು ಸಿದ್ಧವಾಗಿದ್ದವು, ಮತ್ತೊಂದು ಕಡೆ ಇರಾನ್ ಸಮರ ನೌಕೆಗಳು ಕೂಡ ಕಾಯ್ತಾ ಇದ್ವು. ಮತ್ತು ಮಧ್ಯದಲ್ಲಿ ಇಡೀ ವಿಶ್ವದ ತೈಲ ಸರಬರಾಜು ನಿಂತಿತ್ತು. ಏಪ್ರಿಲ್ 7, 2026 ಟ್ರಂಪ್ ಬೆಳಗ್ಗೆ ಹೇಳಿದ್ದರು, ಇಂದು ರಾತ್ರಿ ಒಂದು ಇಡೀ ನಾಗರಿಕತೆ ಅಳಿದು ಹೋಗಲಿದೆ. ಆದರೆ ರಾತ್ರಿ 8 ಗಂಟೆ ಗಡುವಿಗೆ ಕೇವಲ 90 ನಿಮಿಷ ಮುಂಚೆನೇ ಎಲ್ಲ ಕೂಡ ಬದಲಾಯಿತು. ಕತೆ ಶುರುವಾಗಿದ್ದು ಫೆಬ್ರವರಿ 28, 2026 ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದೊಡ್ಡ ದಾಳಿನೇ ನಡೆಸಿದವು. ಇರಾನ್ನ ಮಿಲಿಟರಿ ನಾಯಕತ್ವ, ಪರಮಾಣು ಕಾರ್ಯಕ್ರಮ ಮತ್ತು ಮೂಲಭೂತ ಸೌಲಭ್ಯಗಳನ್ನು ನಾಶ ಮಾಡುವ ಉದ್ದೇಶದಿಂದ ಇಲ್ಲಿ ಬಾಂಬ್ ಹಾಕಲಾಯಿತು. ಇದಕ್ಕೆ ಪ್ರತಿಯಾಗಿ ಇರಾನ್ ಒಂದು ಅಸ್ತ್ರ ಬಳಸಿತು, ಜಗತ್ತಿನ ಅತ್ಯಂತ ಮಹತ್ವದ ಸಮುದ್ರ ಮಾರ್ಗವನ್ನೇ ಮುಚ್ಚಿಬಿಡ್ತು. ಇದು ಕೇವಲ ಸ್ಟೇಟ್ ಆಫ್ ಹಾರ್ಮುಜ್, ಇದು ಕೇವಲ ಒಂದು ಕಡಲ ದಾರಿಯಲ್ಲ. ಪ್ರಪಂಚದ 20% ತೈಲ ಮತ್ತು ನೈಸರ್ಗಿಕ ಅನಿಲ ಈ ಒಂದೇ ಮಾರ್ಗದ ಮೂಲಕ ಸಾಗುತ್ತದೆ. ಇದು ಮುಚ್ಚಿದ ಬಳಿಕ ತೈಲದ ಬೆಲೆ ಗಗನಕ್ಕೇರಿ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಯಿತು. ಭಾರತಕ್ಕೂ ಇದರ ನೇರ ಪ್ರಭಾವ ಬಿತ್ತು. ಪೆಟ್ರೋಲ್ ಬೆಲೆ, ಅಡುಗೆ ಅನಿಲ ಬೆಲೆ ಎಲ್ಲವೂ ಕೂಡ ಏರಿಕೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ವಾರಗಳ ಮಾತುಕತೆ ವಿಫಲವಾದ ಬಳಿಕ ಟ್ರಂಪ್ ಏಪ್ರಿಲ್ 7 ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಣೆ ಮಾಡಿದ್ದಾರೆ, ರಾತ್ರಿ 8 ಗಂಟೆ ಒಳಗೆ ಹಾರ್ಮುಜ್ ಸ್ಟ್ರೈಟ್ ತೆರೆಯಬೇಕು, ಇಲ್ಲವಾದರೆ ಇರಾನ್ನ ಸೇತುವೆ, ವಿದ್ಯುತ್ ಕೇಂದ್ರ, ನೀರಿನ ಮೂಲ ಸೌಕರ್ಯ ಎಲ್ಲವನ್ನು ನಾಶ ಮಾಡ್ತೇವೆ ಅಂತ ಗಡುವು ಕೊಟ್ಟಿದ್ರು. ಆದರೆ ಆ ಗಡುವು ಅಮೆರಿಕದಾದ್ಯಂತ ಮತ್ತು ಇಡೀ ವಿಶ್ವದಲ್ಲೇ ಭಾರಿ ಆತಂಕನ ಸೃಷ್ಟಿ ಮಾಡಿತು. ಅನೇಕ ಕಾನೂನು ತಜ್ಞರು ಇದನ್ನು ಯುದ್ಧ ಅಪರಾಧ ಅಂತ ಕರೆದರು. ಇಲ್ಲಿ ರಂಗಕ್ಕೆ ಬಂದದ್ದು ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಜೀಮ್ ಮುನೀರ್ ಅವರು ಟ್ರಂಪ್ನ ಸಂಪರ್ಕ ಮಾಡಿ 2 ವಾರ ಗಡುವು ವಿಸ್ತರಿಸಲು ಕೋರಿದರು ಮತ್ತು ಇರಾನ್ ಕೂಡ ಸ್ಟ್ರೈಟ್ ತೆರೆಯಲು ಮನವಿ ಮಾಡಿದರು. ಈ ಕ್ಷಣ ನಿರ್ಣಯ ಮಾಡಿಕೊಂಡ್ರು. ರಾತ್ರಿ 8 ಗಂಟೆ ಕೇವಲ 90 ನಿಮಿಷ ಮುಂಚೆನೇ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದಾಕಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಬರೆದಾಕಿದ್ರು ಟ್ರಂಪ್, 2 ವಾರ ಇರಾನ್ ಮೇಲಿನ ದಾಳಿ ಸ್ಥಗಿತಗೊಳಿಸಲು ನಾನು ಒಪ್ಪಿಕೊಂಡಿದ್ದೇನೆ. ಇರಾನ್ ಸ್ಟೇಟ್ ಆಫ್ ಹಾರ್ಮುಜ್ ಅನ್ನು ಸಂಪೂರ್ಣವಾಗಿ ತೆಗೆಯಬೇಕು. ಇದು ಉಭಯ ಕಡೆ ಸೀಸ್ ಫೈರ್. ಇರಾನ್ ಈ ಘೋಷಣೆ ಕೇಳ್ತಿದ್ದಂಗೆ ಅರ್ಧ ಗಂಟೆ ಒಳಗಡೆನೆ ಒಪ್ಕೊಂಡು ಹೊಸ ಸರ್ವೋಚ್ಚ ನಾಯಕ ಅಯತೊಲ್ಲಾ ಮೊಜ್ತಬಾ ಖಮೇನಿ ಈ ಒಪ್ಪಂದಕ್ಕೆ ಅನುಮೋದನೆ ನೀಡಿದರು. ಪಾಕಿಸ್ತಾನ ಪ್ರಧಾನಿ ಏಪ್ರಿಲ್ 10 ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳನ್ನು ಇನ್ವೈಟ್ ಮಾಡಿದ್ದಾರೆ. ಆದರೆ ಇಲ್ಲಿ ತಜ್ಞರು ಎಚ್ಚರಿಸುತ್ತಿದ್ದಾರೆ, ಈ ಸೀಸ್ ಫೈರ್ ತುಂಬ ದುರ್ಬಲ, ಸ್ಟ್ರೈಟ್ ಮೂಲಕ ಸಾಮಾನ್ಯ ವ್ಯಾಪಾರ ಶೀಘ್ರ ಮರುಕಳಿಸುವುದಿಲ್ಲ ಎಂದು ಶಿಫ್ಟಿಂಗ್ ತಜ್ಞರು ಹೇಳ್ತಿದ್ದಾರೆ. 2 ವಾರ ಮಾತ್ರ ಇದೆ. ಈ ಸಮಯದಲ್ಲಿ ಶಾಂತಿ ಒಪ್ಪಂದ ಅಂತಿಮಗೊಳ್ಳಲಿಲ್ಲ ಅಂದರೆ ಯುದ್ಧ ಮತ್ತೆ ಭುಗಿಲೇಳಬಹುದು ಅಂತ ಹೇಳ್ತಿದ್ದಾರೆ. ಇದು ಯುದ್ಧ ನಿಂತಿತ್ತು ಅಂತ ಹೇಳಕ್ಕಾಗಲ್ಲ, ಇದು ಕೇವಲ ಒಂದು ವಿರಾಮ ಅಷ್ಟೇ. ಮುಂದಿನ 2 ವಾರ ಇಡೀ ಜಗತ್ತಿನ ಕಣ್ಣು ಇಸ್ಲಾಮಾಬಾದ್ ಮೇಲಿದೆ. ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಜಾಗತಿಕ ಸಂಘರ್ಷಗಳ ಬಗ್ಗೆ, ವಿಶೇಷವಾಗಿ ಕದನ ವಿರಾಮದ ಬಗ್ಗೆ ದೊಡ್ಡ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಇದು ಕೇವಲ ಯುದ್ಧ ನಿಲ್ಲಿಸುವ ಮಾತು ಅಥವಾ ಇದರ ಹಿಂದೆ ಯಾವುದಾದರೂ ದೊಡ್ಡ ಪ್ಲಾನ್ ಇದೆಯೋ? ಬನ್ನಿ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಟ್ರಂಪ್ ಮೊದಲಿನಿಂದಲೂ ಆಂಟಿ ವಾರ್ ನಿಲುವನ್ನು ಹೊಂದಿದ್ದಾರೆ. ಅನಗತ್ಯ ಯುದ್ಧಗಳಿಂದ ಅಮೆರಿಕವನ್ನು ದೂರ ಇಡುವುದು ಅವರ ಮೊದಲ ಗುರಿ. ಈ ಪೋಸ್ಟ್ ಮೂಲಕ ಅವರು ಯುದ್ಧ ನಿರತ ದೇಶಗಳಿಗೆ ಸ್ಪಷ್ಟವಾಗಿ ಸಂದೇಶ ನೀಡ್ತಾ ಇದ್ದಾರೆ. ಅಂದರೆ ಶಾಂತಿ ಮಾತುಕತೆಗೆ ಬರದಿದ್ದರೆ ಅಮೆರಿಕದ ಬೆಂಬಲ ಕಳೆದುಕೊಳ್ಳಬೇಕಾಗುತ್ತದೆ ಎಂಬ ಎಚ್ಚರಿಕೆ ಅದರಲ್ಲಿದೆ. ರಷ್ಯಾ ಉಕ್ರೇನ್ ಯುದ್ಧವನ್ನು 24 ಗಂಟೆಯಲ್ಲಿ ನಿಲ್ಲಿಸ್ತೀನಿ ಅಂತ ಅವರು ಈ ಹಿಂದೆ ಹೇಳಿದರು. ಈಗಿನ ಈ ಸಕ್ರಿಯ ನಡೆ ಅದರ ಒಂದು ಭಾಗವೇ ಆಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಟ್ರಂಪ್ ಅವರ ಈ ನಡೆ ಜಾಗತಿಕ ಸಂಚಲನ ಮೂಡಿಸಿದೆ. ಇದು ಬರೀ ಶಾಂತಿಯ ಮಂತ್ರವಲ್ಲ, ಬದಲಾಗಿ ಜಗತ್ತಿನ ಮೇಲೆ ಅಮೆರಿಕದ ಹಿಡಿತವನ್ನು ಮರುಸ್ಥಾಪಿಸುವ ಒಂದು ಪವರ್ ಮೂವ್. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಹೇಗಿರಲಿದೆ ಎಂದು ನಾವು ಕಾದು ನೋಡಬೇಕಾಗಿದೆ.
ನೋಡಿ, ರಾಜತಾಂತ್ರಿಕ ವಿಷಯದಲ್ಲಿ ಯಾವುದು ಸುಮ್ಮನೆ ನಡೆಯುವುದಿಲ್ಲ. ಪ್ರತಿಯೊಂದು ನಡೆ ಹಿಂದೆ ಒಂದು ದೇಶದ ಹಿತಾಸಕ್ತಿ ಮತ್ತು ಮುಂದಿನ ಚುನಾವಣೆ ತಂತ್ರಗಳು ಇದ್ದೇ ಇರ್ತವೆ. ಟ್ರಂಪ್ ಅವರ ಈ ಪೋಸ್ಟ್ ಕೂಡ ಜಾಗತಿಕ ಸ್ಥಿರತೆಯನ್ನು ತರುವ ಪ್ರಯತ್ನವೋ ಅಥವಾ ಅಮೆರಿಕದ ಶಕ್ತಿಯ ಪ್ರದರ್ಶನವೋ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಸೊ ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡಲೇಬೇಕು, ತಿಳ್ಕೊಳ್ಳೇಬೇಕು. ಜಗತ್ತು ಯುದ್ಧದ ಕಿಚ್ಚಿನಲ್ಲಿ ಬೇಯ್ತಿರ್ಬೋದು, ಸಾವು ನೋವಿನ ಚೀರಾಟ ಕೇಳ್ತಾ ಇರ್ಬೋದು, ಆದರೆ ಒಬ್ಬ ವ್ಯಕ್ತಿ ಬೆರಳು ಆಡಿಸಿದ್ರೆ ಸಾಕು ಇಡೀ ಪ್ರಪಂಚದ ನಕ್ಷೆನೇ ಬದಲಾಗುತ್ತೆ. ಅದೇ ಟ್ರಂಪ್ ಪವರ್. ಸದ್ದಿಲ್ಲದ ಬಂದ ಪೋಸ್ಟ್ ಅಲ್ಲ ಅದು. ಇದು ಜಗತ್ತಿನ ಯುದ್ಧೋನ್ಮಾದಿಗಳಿಗೆ ಕೊಟ್ಟಿರೋ ಡೆಡ್ಲೈನ್, ಸೀಸ್ ಫೈರ್ ಅಂದರೆ ಕದನ ವಿರಾಮ. ಜನ ಅಂದ್ಕೊಳ್ತಿದ್ದಾರೆ ಇದು ಕೇವಲ ಒಂದು ಮನವಿ ಅಂತ. ಆದರೆ ನೆನಪಿರಲಿ, ಇದು ಟ್ರಂಪ್ ಸ್ಟೈಲು. ಇಲ್ಲಿ ರಿಕ್ವೆಸ್ಟ್ ಮಾಡೋ ಪ್ರಶ್ನೆನೇ ಇಲ್ಲ, ಏನಿದ್ರು ಆರ್ಡ್ರ್ ಅಷ್ಟೇ. ಈ ವಿಡಿಯೋ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಯುದ್ಧ ಇವತ್ತಲ್ಲ, ವರ್ಷಗಳಿಂದ ಯುದ್ಧ ಆಗ್ತಿರೋದು ಯಾವುದಕ್ಕಾಗಿ, ಏನಕ್ಕಾಗಿ? ಶ್ರೀಕೃಷ್ಣ ಪರಮಾತ್ಮ ಯುದ್ಧ ನಿಲ್ಲಿಸಬೇಕಾದ್ರೆ ಒಂದು ಕ್ಷಣದಲ್ಲಿ ನಿಲ್ಲಿಸಬೇಕಾಗಿತ್ತು. ಆದರೆ ಅಷ್ಟೊಂದು ದಿನ ಯುದ್ಧ ಮಾಡೋ ಅವಶ್ಯಕತೆ ಇತ್ತಾ? ಅಂದರೆ ಜಗತ್ತಿಗೆ ತೋರಿಸ್ಬೇಕಾಗಿತ್ತು ಅಧರ್ಮ ಸಾಯ್ಬೇಕಂದ್ರೆ, ಧರ್ಮ ಗೆಲ್ಲಬೇಕಂದ್ರೆ ಯಾವ ಥರ ಆಗಬೇಕಂತೇಳಿ. ಸೊ ಇದರಿಂದ ತಾಂತ್ರಿಕತೆ, ರಾಜತಾಂತ್ರಿಕತೆ ಎಲ್ಲವೂ ಕೂಡ ಇರುತ್ತೆ. ಅದೇ ರೀತಿ ಟ್ರಂಪ್ ಕೂಡ ಇಷ್ಟೊಂದು ಯುದ್ಧ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದರೆ ಇಷ್ಟು ದಿನ ಯಾಕೆ ತಗೊಂಡ್ರು? ಸೀಸ್ ಫೈರ್ ಅಂತ ಹೇಳ್ತಿದ್ದಾರೆ, ಕದನ ವಿರಾಮ ಅಂತ ಹೇಳ್ತಿದ್ದಾರೆ. ಇದರಿಂದ ರಾಜತಂತ್ರ ನೀತಿ ಇದೆಯೋ ಅಥವಾ ಇವರ ಪಾಲಿಟಿಕ್ಸ್ ಇದೆಯೋ, 2 ವಾರದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ವಿಡಿಯೋ ಬಗ್ಗೆ, ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.